ಹರಿ ಓಂ ನಮಸ್ತೆ. ಧರ್ಮಸ್ಥಳ ಈ ವಿಷಯವಾಗಿ ಈ ವಿಡಿಯೋನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಧರ್ಮಸ್ಥಳ ಏನು ಕೆಲಸ ಮಾಡಿದೆ, ಏನೇನು ಮಾಡಿದೆ, ಅಲ್ಪ ಸ್ವಲ್ಪವನ್ನು ತಿಳಿದಿದ್ದೇವೆ. ಸ್ವಲ್ಪ ಹೆಚ್ಚಿಗೆ ತಿಳಿಯೋಣ ಅಂತ ನಾನು ನೋಡ್ತಾ ಇರಬೇಕಾದ್ರೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಅದೇನಪ್ಪ ಅಂತಂದರೆ, ಧರ್ಮಸ್ಥಳ ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೆ ಸರ್ಕಾರದ ಜೊತೆಗೂಡಿ. ಆ ದೇವಸ್ಥಾನಗಳು 294 ದೇವಸ್ಥಾನಗಳಿದೆ. ಇದರಲ್ಲಿ 11 ವರ್ಕ್ ಇನ್ ಪ್ರೋಸೆಸ್, ಅಂದರೆ ಕೆಲಸ ನಡೀತಾ ಇದೆ. ಹಾಗೆಯೇ 14,000 ದೇವಸ್ಥಾನಗಳಿಗೆ ದೇಣಿಗೆಯನ್ನು ನೀಡಿದ್ದಾರೆ. ಅಂದರೆ ದೇವಸ್ಥಾನ ಕಟ್ಟಕ್ಕಿರ್ಬೋದು, ಜೀರ್ಣೋದ್ಧಾರಕ್ಕಿರ್ಬೋದು, ಇದು ಕೊಟ್ಟಿರುವಂಥದ್ದು ಅದು 140 ಕೋಟಿಗೂ ಹೆಚ್ಚು. ಹಾಗೆಯೇ ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಇದೆ. ಸ್ವಸಹಾಯ ಸಂಘಗಳು 6,56,000 ಸಂಘಗಳು, 52 ಲಕ್ಷಕ್ಕೂ ಹೆಚ್ಚು ಸದಸ್ಯರು. ಇದು ಸಂಘದ ವಿಷಯ. ಶಾಲೆಗಳು ಬಂದರೆ 30,000 ಹೆಚ್ಚು ಶಾಲೆಗಳಿಗೆ ಬೇರೆ ಬೇರೆ ಶೌಚಾಲಯ ಇರ್ಬೋದು. 1,648 ಮದ್ಯವ್ಯಸನಿ ಶಿಬಿರಗಳನ್ನ ಅವರು ನಡೆಸ್ತಾ ಇದ್ದಾರೆ ಧರ್ಮಸ್ಥಳದ ಕಡೆಯಿಂದ. ಕೆರೆಗಳ ಅಭಿವೃದ್ಧಿ 624 ಕೆರೆಗಳು 48 ಕೋಟಿಗೂ ಅಧಿಕ ಖರ್ಚು ಮಾಡಿ ಕೆರೆಗಳನ್ನು ಮಾಡಿದ್ದಾರೆ. ಹೀಗೆ ಹೈನುಗಾರಿಕೆ, ಶಿಕ್ಷಣ, ಆರೋಗ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ. ಈಗ ನಾನೇನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಏನು ಜೀರ್ಣೋದ್ಧಾರ ಮಾಡಿದ ದೇವಸ್ಥಾನಗಳ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಬೇಕು ಅಂತ ಹೇಳಿ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂತ ಒಂದು ಕೈಗೊಳ್ತಾ ಇದ್ದೀನಿ. ಇದರಲ್ಲಿ ಪ್ರತಿ ಆ ದೇವಸ್ಥಾನಗಳ ಭೇಟಿನ ನೋಡ್ತೀನಿ. ಈ ಭೇಟಿ ಸಮಯದಲ್ಲಿ ಯಾರಾದರೂ ಜನಗಳು ಸಿಕ್ಕಿದ್ರೆ ಅಥವಾ ಧರ್ಮಸ್ಥಳ ಮಂಜುನಾಥ ಭಕ್ತರು ಸಿಕ್ಕಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇದಕ್ಕೆ ನಾನು ನಿಮ್ಮನ್ನು ಸಹಾಯ ಕೋರ್ತೀನಿ. ಏನಪ್ಪ ಅಂದರೆ, ಈ ವಿಡಿಯೋನ ಶೇರ್ ಮಾಡಿ. ನಾನು ಹೋಗುವಂಥ ಹಳ್ಳಿಗಳಲ್ಲಿ ಅಲ್ಲಿ ಏನಾದರೂ ದೇವಸ್ಥಾನ, ಕೆರೆ ಮತ್ತು ಸ್ಮಶಾನಗಳನ್ನು ಕೂಡ ಇವರು ಇದು ಮಾಡಿದ್ದಾರೆ. ಅದರ ಲಿಸ್ಟು ನನ್ನ ಹತ್ರ ಇದೆ. ಇದಕ್ಕೆ ನಾನು ಧರ್ಮಸ್ಥಳಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡಾಗ ಅವರಿಗೆ ನನಗೆ ಲಿಸ್ಟನ್ನು ಕೊಟ್ಟಿದ್ದಾರೆ. ಲಿಸ್ಟ್ ಆಫ್ ದಿ ಟೆಂಪಲ್ಗಳು. ಇಲ್ಲಿ ನನಗೆ ಏನಪ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಅವರು ಬೆಂಗಳೂರು ಡಿಸ್ಟಿಕ್ಕಲ್ಲಿ ನೆಲಮಂಗಲ ಅಂತ ಒಂದು ದೇವಸ್ಥಾನದ ಹೆಸರು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಒಂದು ಡಿಸ್ಟಿಕ್ಕಲ್ಲಿ ಅಥವಾ ಒಂದು ತಾಲೂಕಲ್ಲಿ ಒಂದೇ ಊರ ಹೆಸರಿರೋ 4-5 ಊರುಗಳಿರ್ತವೆ. ಇದು ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಬೆಂಗಳೂರು ತೊಗೊಂಡ್ರೆ ತವರೆಕೆರೆ ಅಂತ ಎರಡಿದೆ, ದಾಸರಳ್ಳಿ ಅಂತ ಎರಡಿದೆ. ಇದನ್ನು ಹುಡುಕೋದು ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ನಾನು ನನ್ನ ಮೊಬೈಲ್ ನಂಬರ್ನ ಕೊಟ್ಟಿರ್ತೀನಿ. ನಾನು ಬರೋ 1-2 ದಿನ ಮುಂಚೆ ನಾನು ಪೋಸ್ಟ್ ಮಾಡ್ತೀನಿ. ನಿಮ್ಮ ಊರಿನ ಹತ್ರ ಇದ್ದರೆ ಯಾರಾದರೂ ಕರೆ ಮಾಡಿ ನನಗೆ ಆ ದೇವಸ್ಥಾನನ ಹುಡ್ಕೋಕ್ಕೆ ಸಹಾಯ ಮಾಡ್ಬೋದು. ಆ ದೇವಸ್ಥಾನದ ಹಳೆ ಫೋಟೋಗಳು, ವಿಡಿಯೋಗಳು ಇದ್ದರೆ ನನಗೆ ಹೇಳ್ಬೋದು. ಮತ್ತು ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಧರ್ಮಸ್ಥಳದಿಂದ ಸಹಾಯ ಆಗಿದ್ದರೆ ಅದನ್ನು ನಾನು ನಿಮ್ಮ ಹತ್ರ ಒಂದು ಬೈಟ್ ತೊಗೊಳ್ತೀನಿ ಅಥವಾ ನಿಮ್ಮ ಹತ್ರ ಒಂದು ವಾಯ್ಸ್ನ ನಾನು ತೊಗೊಳ್ತೀನಿ. ನಾನು ಕೇಳೋದಕ್ಕೆ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಕೂಡ ಅದು ಎಷ್ಟು ದಿನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. 2 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು. ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಕಾಲ್ ದಯವಿಟ್ಟು ಮಾಡಬೇಡಿ. ನಾನು ಇದನ್ನೆಲ್ಲ ಸ್ಟಡಿ ಮಾಡಬೇಕಾಗಿರುತ್ತೆ, ವಿಡಿಯೋ ಎಡಿಟ್ ಮಾಡಬೇಕಾಗಿರುತ್ತೆ, ವಿಡಿಯೋ ಶೂಟ್ ಮಾಡಬೇಕಾಗಿರುತ್ತೆ, ಆ ಸ್ಥಳವನ್ನು ಹುಡುಕಬೇಕಾಗಿರುತ್ತೆ. ಇಷ್ಟೆಲ್ಲ ಬ್ಯುಸಿ ಇರ್ತೀನಿ. ವಾಟ್ಸಪ್ಪನ್ನು ಮಾಡಿ, ನಾನೇ ಕಾಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.